ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದ ಯೋಗಃ. ಪಾಂಚಜನ್ಯ ಹೃಷೀಕೇಶಃ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ. ಹೃಷೀಕೇಶನು ಪಾಂಚಜನ್ಯವನ್ನು ಮತ್ತು ಧನಂಜಯನು ದೇವದತ್ತವನ್ನು, ಭಯಂಕರ ಕೃತ್ಯಗಳನ್ನೆಸಗುವ ಭೀಮನು ಪೌಂಡ್ರನೆಂಬ ಮಹಾಶಂಖವನ್ನು ಊದಿದರು. ಯುದ್ಧೋತ್ಸಾಹದಲ್ಲಿ ಎಲ್ಲರೂ ಮೈಮರೆತು ಒಬ್ಬರನ್ನೊಬ್ಬರು ಹುರಿದುಂಬಿಸಲು ತಮ್ಮ ತಮ್ಮ ಶಂಖಗಳನ್ನು ಊದುತ್ತಾ ರಣರಂಗಕ್ಕೆ ಧುಮುಕಲು ಕಾತುರರಾಗಿದ್ದಾರೆ. ಇಂದಿನ ಯುಗದಲ್ಲಿ ಯುದ್ಧ ಮಾಡುವುದಕ್ಕಾಗಿಯೇ ಮೀಸಲಾದ ಯಾವುದೇ ಸೀಮಿತ ಸ್ಥಳವಿಲ್ಲ. ಆದರೆ ಅದೆಷ್ಟೋ ವರ್ಷಗಳ ಹಿಂದೆ ಎಂತಹ ವ್ಯವಸ್ಥೆ, ಇದು ಊಹಿಸಲೂ ಅಸಾಧ್ಯ. ಯುದ್ಧ ಮಾಡಲು ಬಂದಿರುವ ಸೈನಿಕರಿರಲಿ ಅಥವಾ ಅತಿರಥ ಮಹಾರಥರಿರಲಿ, ಎಲ್ಲರಿಗೂ ಊಟೋಪಚಾರದ ವ್ಯವಸ್ಥೆಯಿಂದ ಹಿಡಿದು ಅವರ ಶುಶ್ರೂಷೆ, ವಿಶ್ರಾಂತಿ ಎಲ್ಲದರ ಅಚ್ಚುಕಟ್ಟಾದ ನಿರ್ವಹಣೆ. ಈ ಶ್ಲೋಕದಲ್ಲಿ ಕೃಷ್ಣನನ್ನು ಹೃಷೀಕೇಶ ಎಂದು ಕರೆದಿದೆ. ಕಾರಣ ಅವನು ಇಂದ್ರಿಯಗಳ ಒಡೆಯ. ಸಕಲ ಜೀವರಾಶಿಗಳು ಅವನ ಅವಿಭಾಜ್ಯ ಅಂಶಗಳು. ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಭಗವಂತನು ಅವರ ಇಂದ್ರಿಯಗಳನ್ನು ನಡೆಸುತ್ತಾನೆ. ಯಾವ ರೀತಿಯಲ್ಲಿ ಜೀವಿಯು ಶರಣಾಗತನಾಗಿರುತ್ತಾನೋ ಆ ರೀತಿಯಲ್ಲಿ ಭಗವಂತ ನಡೆಸುತ್ತಾನೆ. ಭಕ್ತನು ಪರಿಶುದ್ಧನಾಗಿ ಪ್ರೀತಿ ಹಾಗೂ ವಿಶ್ವಾಸದಿಂದ ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಭಗವಂತ ನೇರವಾಗಿ ಜೀವಿಯ ಇಂದ್ರಿಯಗಳನ್ನು ಪಾಲಿಸುತ್ತಾನೆ. ಕುರುಕ್ಷೇತ್ರ ರಣರಂಗದಲ್ಲಿ ಭಗವಂತನು ನೇರವಾಗಿ ಅರ್ಜುನನ ಅತೀಂದ್ರಿಯ ಬುದ್ಧಿಯನ್ನು ನಿಯಂತ್ರಿಸುತ್ತಾನೆ. ಈ ಕಾರಣದಿಂದಲೇ ಅವನನ್ನು ಹೃಷೀಕೇಶ ಎಂದು ಕರೆಯುವರು. ಸಾಮಾನ್ಯವಾಗಿ ಭಗವಂತನಿಗೆ ಆತನ ಕಾರ್ಯಗಳ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳು ಬಂದಿವೆ. ಗೋವಿಂದ ಎಂದರೆ ಇಂದ್ರಿಯಗಳ ಒಡೆಯ. ಭಗವಂತ ಎಲ್ಲರ ಹೃದಯದಲ್ಲಿದ್ದು ಎಲ್ಲಾ ಇಂದ್ರಿಯಗಳನ್ನು ನಡೆಸುವ ಕಾರಣ ಆತ ಗೋವಿಂದ. ಪಾರ್ಥನ ರಥದ ಸಾರಥಿ ಆದ ಕಾರಣ ಆತ ಪಾರ್ಥಸಾರಥಿ. ಆತ ಗೋವುಗಳನ್ನು ಪಾಲನೆ ಮಾಡಿದ ಕಾರಣ ಗೋಪಾಲ. ಹೀಗೆ ಕೃಷ್ಣ ಸಾಕಷ್ಟು ಕಾರ್ಯವನ್ನು ಮಾಡಿದ್ದರಿಂದ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಹಾಗೆ ಇಲ್ಲಿ ಅರ್ಜುನನನ್ನು ಧನಂಜಯ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಕಾರಣ ಧರ್ಮರಾಯ ಕೈಗೊಂಡ ಹಲವು ಯಾಗಗಳಿಗೆ ಹಣ ಅಗತ್ಯವಾದಾಗ ಅದನ್ನು ಪಡೆಯಲು ಆತ ನೆರವಾದ. ಭೀಮನನ್ನು ವೃಕೋದರನೆಂದು ಕರೆಯಲಾಗಿದೆ. ಇದಕ್ಕೂ ಕಾರಣವಿಲ್ಲದೇ ಇಲ್ಲ. ರಾಕ್ಷಸ ಹಿಡಂಬಕನನ್ನು ಕೊಲ್ಲುವಂತಹ ಅಸಾಧಾರಣ ಸಾಹಸಗಳನ್ನು ಮಾಡಿದಂತೆಯೇ ಆತನು ಎಲ್ಲರನ್ನೂ ಮೀರಿಸಿ ಆಹಾರವನ್ನು ತಿನ್ನುತ್ತಿದ್ದ. ಪ್ರತಿಯೊಂದು ಹೆಸರೂ ಸಹ ತನ್ನದೇ ಆದ ಅರ್ಥ ಹಾಗೂ ಗುಣ ಹೊಂದಿದೆ. ದೇಹದೊಳಗೆ ನಾಮರೂಪರಹಿತನಾಗಿ ಆತ್ಮವಾಗಿದ್ದು ಕಣ್ಣಿಗೆ ಕಾಣದ ಪ್ರತ್ಯಕ್ಷ ಈ ಪ್ರಪಂಚ ಹಾಗೂ ದೇಹದ ಇರುವಿಕೆಗೆ ಆಧಾರವಾಗಿರುವ ಅದೃಶ್ಯ ಶಕ್ತಿ ಭಗವಂತನನ್ನು ಮರೆತು ಅಹಂಕಾರದಿಂದ ಸ್ವಾರ್ಥಕ್ಕಾಗಿ ತನ್ನ ಹೆಸರಿಗಾಗಿ ಜೀವನ ನಡೆಸಿದರೆ ಆತ ಮತ್ತೆ ಮತ್ತೆ ಅದೇ ಗುಣದಿಂದ ಹುಟ್ಟಿ ಮದ, ಮೋಹ, ಮತ್ಸರದಿಂದ ಸುಳಿಯಲ್ಲಿ ಸಿಕ್ಕ ವಸ್ತುವಿನಂತೆ ಹುಟ್ಟು ಸಾವಿನ ಚಕ್ರದಲ್ಲಿ ಸುತ್ತುತ್ತಲೇ ಇರಬೇಕು. ಹರಿ ಓಂ.